ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಇವತ್ತಿನ ವಿಡಿಯೋ ಬಂದು ಶಿವರಾತ್ರಿ ಹಬ್ಬದ ವ್ಲಾಗ್ ಫ್ರೆಂಡ್ಸು. ನಿಮಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನೆಲ್ಗೆ. ನಿಮಗೆ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸು. ಇವಾಗ ನೋಡ್ಬೋದು, ರಾತ್ರಿನ ಎಲ್ಲ ತಿಕ್ಕಿ ಒರೆಸಿ ನೀಟಾಗಿ ಮಾಡಿಟ್ಟಿದ್ನೆಲ್ಲ. ಈಗ ಬೆಳಿಗ್ಗೆ ಎದ್ದು ನಾನು ಕಸ ಗುಡಿಸಿದೆ, ನಮ್ಮ ಮನೆಯವರು ನೆಲ ಒರೆಸ್ಕೊಟ್ರು. ಹಂಗಾಗಿ ಬೇಗ ಬೇಗ ಪೂಜೆ ಮಾಡಬೇಕು ಅಂಥೇಳಿ ಇಬ್ಬರು ಒಂದೊಂದು ಮಾಡ್ಕೊಂಡ್ವಿ ಫ್ರೆಂಡ್ಸು. ಈಗ ನಾನು ಫಸ್ಟು ಅಲ್ಲೇ ಟೀ ಪೈನ್ ಮೇಲೆ ಎಲ್ಲ ಹೊಂದಿಸಿಟ್ಕೊಂಡಿದ್ನಲ್ಲ, ಅವಕ್ಕೆಲ್ಲ ಅರಿಶಿನ ಕುಂಕುಮ ಹಚ್ಚಿ ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ದೇವ್ರ ಮನೆಯೊಳಗೆ ಹೊಂದಿಸ್ಕೋಬೇಕು ಅಂಥೇಳ್ಬಿಟ್ಟು ಅಲ್ಲೇ ಕುತ್ಕೊಂಡ್ಬಿಟ್ಟು ಹಚ್ಕೊತಾ ಇದ್ದೀನಿ ನೋಡ್ರಿ. ನಮ್ಮ ನವ್ಯಾಗ ಇನ್ನೂ ಸ್ನಾನ ಮಾಡಿಸಿದ್ದಿಲ್ಲ, ಯಾಕಂದ್ರೆ ನಾನು ಎದ್ದಾಗ ಆಕೆ ಇನ್ನೂ ಮಲ್ಕೊಂಡಿದ್ಲು. ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅವಳು ಎದ್ಲು. ಮತ್ತಿನ್ನು ನಾನು ಪೂಜೆ ಮಾಡೋದು ಬಿಟ್ಟು ಆಕೆಗೇನು ಸ್ನಾನ ಮಾಡಿಸೋದು ಅಂತ ಹೇಳ್ಬಿಟ್ಟು ಫಸ್ಟು ಪೂಜೆ ಮುಗಿಸಿದೆ, ಆಮೇಲೆ ಆಕೆ ಸ್ನಾನ ಮಾಡಿಸಿದೆ. ಇನ್ನು ನಮಿತಾ ಅಂತರೂ ಆಕೆನೇ ಮಾಡ್ಕೊತಾಳೆ, ಆಕೆದೇನು ಚಿಂತಿಲ್ಲ. ಬಟ್ ನವ್ಯಾಗಂತರೂ ಎಲ್ಲದೂ ನಾನೇ ಮಾಡಿಸ್ಬೇಕು ನೋಡ್ರಿ. ಹಾಗಾಗಿ ಈಗ ನೋಡ್ಬೋದು ಎಲ್ಲನೂ ಜೋಡಿಸ್ಕೊಂಡು ಹೂವು ಏರಿಸಿ ದೀಪ ಹಚ್ಚಿ ಈಗ ಊದಿನ ಕಡ್ಡಿ ಬೆಳಗಬೇಕು ಅಂತ ಊದಿನ ಕಡ್ಡಿನ ಹಚ್ಕೊತಾ ಇದ್ದೀನಿ ನೋಡ್ರಿ ಫ್ರೆಂಡ್ಸ್. ಎಲ್ಲ ಮರುದಿವ್ಸನೇ ತರಿಸಿ ಇಟ್ಕೊಂಡಿದ್ದೀನಿ, ಹೂವು ಕಾಯಿ ಎಲ್ಲದು. ರಾತ್ರಿ ತರ್ಸೋಕ್ಕಾಗಲಿಲ್ಲ, ಬೆಳಗ್ಗೆನೇ ತಂದು ಕೊಡ್ತೀನಿ ತಗೋ ಅಂತಂದ್ರೆ ನಮ್ಮ ಮನೆಯವರು ಸ್ನಾನಗಿನ ಮುಗಿಸ್ಕೊಂಡು ತೊಗೊಂಬಂದು ಕೊಡ್ತೀನಿ ಅಂತಂದರು. ಆಯಿತು ಅಂತ ನಾನು ಸುಮ್ಮನಾಗಿದ್ದೆ ರಾತ್ರಿ. ಹಾಗೆ ಟಿ ವಿ ಒಳಗೆ ಓಂ ಮಂತ್ರನ ಹಾಕಿದ್ವಿ, ಮೆಡಿಟೇಷನ್ ಮಂತ್ರ ಇರುತ್ತೆ ನೋಡ್ರಿ, ಅದನ್ನು ಹಾಕ್ಕೊಂಡ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಸೀರೆನ ಉಟ್ಕೊಂಡಿನಿ ಇವತ್ತು, ಭಾಳ ದಿವಸ ಆದಮೇಲೆ ಸೀರೆ ಉಟ್ಕೊಂಡಿನಿ ನೋಡ್ರಿ. ಇದು ಬ್ಲೌಸು ಸ್ಯಾರಿದು ಮ್ಯಾಚಿಂಗ್ ಅಲ್ಲ, ಬೇರೆ ಸೀರೆದದು. ಈ ಸ್ಯಾರಿದು ಸೇಮ್ ಬ್ಲೂ ಕಲರ್ದೇ ಬಂದೈತಿ. ಇದು ಸೀರೆನ ನಮ್ಮ ತಂಗಿ ತಂದು ಕೊಟ್ಟಿದ್ಲು ನನಗೆ. ಅವರು ಹಸ್ಬೆಂಡ್ ಊರಿಗೆ ಹೋದಾಗ ಅಕ್ಕಿಗೆ ಇದೇ ಥರದ್ದು ಪಿಂಕನ ರೆಡ್ ಕಲರ್ದೈತೆ ಅಕ್ಕಿದು. ನನಗೆ ಬ್ಲೂ ಕಲರ್ ಇಷ್ಟ ಅಂತ ಹೇಳ್ಬಿಟ್ಟು ಬ್ಲೂ ಕಲರ್ ತೊಗೊಂಬಂದಿದ್ಲು. ಚೆನ್ನಾಗೈತಿ ಸೀರೆ. ಸ್ವಲ್ಪ ಏನಪ್ಪ ಅಂದರೆ ತೆಳ್ಳಗೈತಿ, ಅಂದರೆ ಉಟ್ಕೊಂಡಿವೋ ಇಲ್ಲೋ ಅನ್ನೋ ಥರ ಇರ್ತೈತಿ. ಹಂಗೆ ಚೆನ್ನಾಗೈತಿ, ಕಂಫರ್ಟೇಬಲ್ ಆಗಿರುತ್ತೆ ಹಾಕ್ಕೊಳಕ್ಕೆ. ಹಾಗಾಗಿ ನಾನು ಅಕ್ಕಿ ಹಾಕ್ಕೊಂಡೇ ಇಲ್ಲ ಸೀರೆನ ಅಂತ ಇದ್ಲು. ಮತ್ತು ಅದು ಬ್ಲೌಸ್ ಹೊಲಿಸಿದ್ದಿಲ್ಲ ನೋಡ್ರಿ, ಹಂಗೆ ಇಟ್ಬಿಟ್ಟಿನಿ. ಆ ಬ್ಲೌಸ್ ಹೊಲಿಸ್ಬೇಕು ಅನ್ನೋದು ತಲೆಗೆ ಬರೋಲ್ಲ ನನಗೆ, ಯಾಕಂದ್ರೆ ನಾನು ಜಾಸ್ತಿ ಸೀರೆ ಉಟ್ಕೊಳಂಗಿಲ್ಲ ನೋಡ್ರಿ. ಮನೆಯಲ್ಲೇ ಇರ್ತೀನಿ, ಎಲ್ಲಿ ಹೋಗಲ್ಲ ಬರೋದಿಲ್ಲ. ಸೀರೆ ಬ್ಲೌಸ್ ಹೊಲಿಸ್ಕೋಬೇಕು ಅನ್ನೋದು ತಲೆಗೆ ಬರೋದಿಲ್ಲ. ನಾವೆಲ್ಲರೂ ಹೋಗ್ತೀವಿ ಮಾಡ್ತೀವಿ ಅಂದ್ರೆ ಸೀರೆ ಉಟ್ಕೋಬೇಕು ಅಂತ ಅನಿಸಿದ್ರೆ ಬ್ಲೌಸ್ ಹೊಲಿಸ್ಕೊಳಕ್ಕೆ ನೆನಪಾಗುತ್ತೆ. ಸೀರೆನ ಉಟ್ಕೊಳಲ್ಲ ಅಂದರೆ ಇನ್ನು ಬ್ಲೌಸ್ ಹೊಲಿಸೋದು ಭಾಳ ನೆನಪಾಗಿರೋಂಗಿಲ್ಲ. ಒಂದು ಕಾಟನ್ನು 2 ಬ್ಲೌಸ್ ತೊಗೊಂಡಿನಿ, ಮತ್ತು ಈ ಸೀರೆ ಬ್ಲೌಸ್ ಹೊಲಿಸ್ಬೇಕು. ಒಂದು 3-4 ಬ್ಲೌಸ್ ಅದಾವೆ ಹೊಲಿಸೋವು, ಬಟ್ ಅದನ್ನ ಹೊಲಿಸ್ಕೋಬೇಕು ಅನ್ನೋದು ನನಗೆ ತಲೆಗೆ ಬರೋದಿಲ್ಲ. ಇದು ಏನಪ್ಪ ಅಂತಂದರೆ ಯಾವಾಗಾದರೂ ಒಂದು ಸಲ ಉಟ್ಕೊತೀವಲ್ಲ, ಹಾಗಾಗಿ ನಾನು ಜಾಸ್ತಿ ಸೀರೆನೂ ಕೂಡ ತೊಗೊಳಂಗಿಲ್ಲ. ಕೆಲವೊಬ್ರು ಏನು ಮಾಡ್ತಾರಂದರೆ ಇವಾಗ ಯಾವ ಟ್ರೆಂಡ್ ಐತೆ ನೋಡ್ರಿ, ಆ ಟ್ರೆಂಡಿನ ಸೀರೆ ತೊಗೊಂಡೇ ಬಿಡ್ತಾರೆ. ಬಟ್ ನಾನಂತರೂ ಆ ಥರ ಇಲ್ಲ. ನನಗೆ ಹಬ್ಬಕ್ಕೆ ಒಂದ್ಸಲ ಅಂದರೆ ವರಮಹಾಲಕ್ಷ್ಮಿ ಹಬ್ಬ, ದೀಪಾವಳಿ ಹಬ್ಬ ಈ ಥರ ಅಷ್ಟೇ ತೊಗೊತೀನಿ ಆ ಸೀರೆನ. ತೊಗೊಂಡ್ರೆ ಡ್ರೆಸ್ ತೊಗೊತೀನಿ, ಯಾಕಂದ್ರೆ ಡ್ರೆಸ್ ಮನೆಯಲ್ಲೇ ಹಾಕ್ಕೋಬೋದು, ಹೊರಗಡೆ ಹೋದಾಗೂ ಹಾಕ್ಕೋಬೋದಲ್ಲ, ನಮಗೆ ಕಂಫರ್ಟೇಬಲ್ ಆಗಿರ್ತವೆ ಡ್ರೆಸ್. ಬಟ್ ಸೀರೆ ದಿನಾಲೂ ಹಾಕ್ಕೊಳಕ್ಕಾಗಲ್ಲ. ಹಾಗಾಗಿ ಆ ಸೀರೆ ಉಟ್ಕೊತ ನಿಂದ್ರೆ ಟೈಮ್ ಆಗಿಬಿಡುತ್ತಲ್ಲ ಅನ್ನೋದೊಂದು ಪ್ರಾಬ್ಲಮ್. ಹಾಗಾಗಿ ಸೀರೆ ಜಾಸ್ತಿ ನಾನು ಹಾಕ್ಕೊಳಂಗಿಲ್ಲ. ನಾವೇ ನೋಡ್ರಿ, ಈಗ ನಾನು ಗಂಟೆ ಬಾರಿಸ್ತಾ ಇದ್ನಲ್ಲ ದೇವ್ರಿಗೆ ಪೂಜೆ ಮಾಡ್ಬೇಕಾದ್ರೆ, ಅದಕ್ಕೆ ಆ ಥರ ಆ್ಯಕ್ಟ್ ಮಾಡಕತ್ತಾಳ. ಆ್ಯಕ್ಟ್ ಅಂತ ಅಲ್ಲ, ಆ ಥರ ಬಿಹೇವ್ ಮಾಡ್ತಾಯಿದ್ಲು. ಆಮೇಲೆ ಏನಪ್ಪ ಅಂದರೆ ನಾನು ಹೊಸ ಸೀರೆ, ಹೊಸ ಬಟ್ಟೆ, ಹೊಸ ಡ್ರೆಸ್ಸು ಹಾಕ್ಕೊಂಡ್ನಪ್ಪ ಅಂತಂದ್ರೆ ಆಕೆಗೆ ಭಾಳ ಖುಷಿ. ನಮ್ಮ ಮಮ್ಮಿ ಇವತ್ತು ರೆಡಿ ಆಗ್ಯಾಳ ಫುಲ್ಲು, ಎಲ್ಲೇ ಕರ್ಕೊಂಡು ಹೋಗ್ಬೋದು ಅನ್ನೋದು ಆಕೆದು ಥಿಂಕ್. ಬಟ್ ನಂದು ಏನಂದರೆ ಏನು ಇರೋಂಗಿಲ್ಲ, ಎಲ್ಲಿ ಹೋಗಂಗಿಲ್ಲ, ಎಲ್ಲಿ ಬರೋಂಗಿಲ್ಲ. ಅವತ್ತು ದೇವಸ್ಥಾನಕ್ಕೆ ಹೋಗ್ಬೋದಿತ್ತು, ಬಟ್ ದೇವಸ್ಥಾನ ಅಂತ ಗೊತ್ತಲ್ಲ, ಹಬ್ಬದ ದಿವಸ ಫುಲ್ ರಶ್ ಇರ್ತಾವೆ. ಅಂಥ ಗದ್ದಲದಾಗ ನಮ್ಮ ನವ್ಯನ ಕರ್ಕೊಂಡು ಹೋಗಿ ಬರೋದಂದರೆ ಭಾಳ ಕಷ್ಟ.
ಹಾಗಾಗಿ ನಾನಂತರೂ ಹಬ್ಬದ ದಿವಸ ಯಾವ ದೇವಸ್ಥಾನಕ್ಕೂ ಹೋಗಲ್ಲ. ಇತ್ತೀಚಿಗಂತೂ ನನಗೆ ಎಲ್ಲಿ ಹೋಗೋಕ್ಕೂ ಮನಸ್ಸಾಗ್ತಾ ಇಲ್ಲ. ಹೊರಗಡೆ ಹೋಗಬೇಕು ಅನ್ನೋದು ಬರ್ತಾನೆ ಇಲ್ಲ. ನಮ್ಮ ಮನೆಯವ್ರಿಗೂ ಕೂಡ ನಾನು ಕೇಳೋದೇ ಇಲ್ಲ ಈಗ. ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂಥೇಳಿ. ಮುಂಚೆ ಎಲ್ಲ ಕೇಳ್ತಿದ್ದೆ, ಬರ್ರಿ ಎಲ್ಲಾರು ಹೋಗಿ ಬರೋಣ, ಹೊರಗಡೆ ಹೋಗಿ ಬರೋಣ, ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಕೇಳ್ತಿದ್ದೆ. ಬಟ್ ಇವಾಗಂತೂ ನನಗೆ ಹೊರಗಡೆ ಹೋಗೋಕೆ ಒಲ್ಲೆ ಅನ್ನಿಸ್ತೈತಿ. ಮನೇಲೇ ಇದ್ದು ಇದ್ದು ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ನಾನು. ಬೇರೆಯವ್ರಿಗೆ ಅನ್ನಿಸ್ಬೋದು ಮನೇಲೇ ಇದ್ದು ಇದ್ದು ಬೇಜಾರಾಕೈತೋ ಇಲ್ಲ ಇವ್ರಿಗೆ ಒಳಗೆ ಇದ್ದು ಇದ್ದು ಅನ್ನಿಸ್ಬೋದು. ಬಟ್ ನನಗಂತೂ ಏನೂ ಬೇಜಾರು ಅನಿಸಲ್ಲ. ಮನೆಯಲ್ಲೇ ಖುಷಿಯಾಗೇ ಇರ್ತೀನಿ ನಾನು. ಆರಾಮಾಗಿರ್ಬೋದಲ್ಲ ಮನೆಯಲ್ಲೇ ರೆಸ್ಟ್ ಮಾಡಿಕೊಂಡು ಆರಾಮಾಗಿ. ಹೊರಗಡೆ ಹೋದ್ರೆ ಬಿಸಿಲು ಗಾಳಿ, ಈಗ ಅಂತೂ ಬ್ಯಾಸ್ಗ್ಯಾಗ ಬಿಸಿಲು ನೋಡಿರಿ, ಚಳಿಗಾಲದಾಗ ಚಳಿ ಇರುತ್ತೆ, ಮಳೆಗಾಲದಾಗ ಮಳೆ ಇರ್ತೈತಿ. ಹಂಗಾಗಿ ಹೊರಗೆ ಹೋಗೋಕೆ ಒಲ್ಲೆಪ್ಪ ಅನ್ನಿಸ್ಬಿಡ್ತೈತಿ. ಹೋದ್ರೆ ಡಿ-ಮಾರ್ಟಿಗೆ ಹೋಗಿರ್ತೀವಿ ಪ್ರತಿ ತಿಂಗಳು ಮನೆಗೆ ಏನಾದರೂ ಬೇಕಾಗಿದ್ದು ತೊಗೊಂಬರಕ್ಕೆ. ಮುಂಚೆ ತರಕಾರಿನೂ ತರಕ್ಕೆ ಹೊರಗೆ ಹೋಗಿದ್ವಿ. ಈಗ ತರಕಾರಿ ಅಂಗಡಿನೂ ಕೂಡ ನಮ್ಮ ಏರಿಯಾದಲ್ಲೇ ಆಗೈತಿ. ಎಲ್ಲ ಫ್ರೆಶ್ ತರಕಾರಿ ಸಿಗುತ್ತಾ, ನಮ್ಮ ಮನೆಯವ್ರು ಹೋಗಿ ತೊಗೊಂಬಂದ್ಬಿಡ್ತಾರೆ. ನೀನು ಬಾ ಹೋಗೋಣ ಅಂತಾರೆ. ನಾನು ಏನು ದೂರ ಇಲ್ಲ, ಹೋಗಿ ತೊಗೊಂಬೋರಿ, ಮಕ್ಕಳು ಬಿಟ್ಟು ಏನು ಹೋಗೋದು ಅಂತ ಅಂದ್ಬಿಡ್ತೀನಿ ನಾನು. ಹಾಗಾಗಿ ಎಲ್ಲಿಗೆ ಹೋಗೋಕ್ಕಾಗಲ್ಲ ಫ್ರೆಂಡ್ಸ್. ಹೋಗೋಕ್ಕೆ ಇಷ್ಟನೂ ಆಗ್ತಾಯಿಲ್ಲ ನನಗೆ. ಮಕ್ಕಳನ್ನ ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಾಯಿಲ್ಲ. ಕರ್ಕೊಂಡು ಹೋದರೆ ಇಬ್ಬರನ್ನೂ ಟೂ ವೀಲರಲ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ. ಕರ್ಕೊಂಡು ಹೋದ್ರೆ ಕಾರ್ ತೊಗೊಂಡೇ ಹೋಗಬೇಕು. ಕಾರ್ ಒಂದು ಸ್ವಲ್ಪ ನಮ್ಮದೇನಪ್ಪ ಅಂತಂದರೆ ಅದು ಬ್ಯಾಟ್ರಿ ಡೌನ್ ಐತಂತ. ಬ್ಯಾಟ್ರಿ ಡೌನ್ ಐತೆ ಏನೋ ಗೊತ್ತಿಲ್ಲ, ಒಟ್ಟು ಏನೋ ಒಂದು ಪ್ರಾಬ್ಲಮ್ ಐತೆ ಅದಕ್ಕೆ. ನಾವು ಹೋಗ್ಬೇಕಾದ್ರೆ ಚೆನ್ನಾಗೇ ಇರ್ತೈತಿ. ಇನ್ನೇನು ಸಿಗ್ನಲ್ ಬಿತ್ತಪ್ಪ ಅಂತಂದರೆ ಸಿಗ್ನಲಲ್ಲಿ ಸ್ಟಾಪ್ ಮಾಡಿಬಿಟ್ರೆ ಗಾಡಿನ ಆನೇ ಆಗೋದಿಲ್ಲ. ಹಾಗಾಗಿ ನಮಗೆ ಹೋಗೋಕ್ಕೆ ಮನಸ್ಸಾಗ್ತಾನೇ ಇಲ್ಲ ಇವಾಗ. ಕಾರ್ ಇದ್ದೂ ಎಲ್ಲಿ ಹೋಗೋಕ್ಕೂ ಮನಸ್ಸಾಗ್ತಾ ಇಲ್ಲ ನನಗೆ. ಅದು ಒಂದು ಪ್ರಾಬ್ಲಮ್ಮು. ಮತ್ತು ಹೊರಗಡೆ ಹೋಗೋಕ್ಕೂ ಬೇಜಾರು. ರೆಡಿ ಆಗಬೇಕಾ, ಮತ್ತು ಅದಕ್ಕೆ ಎಲ್ಲ ಬೇಡ ಬೇಡ ಅಂತಂದು ಸುಮ್ಮನೆ ಇದ್ಬಿಡ್ತೀನಿ. ಅಡುಗೆ ಮಾಡೋದು, ತಿನ್ನೋದು, ಮನೆ ಕೆಲಸ ಮಾಡೋದು, ನಾವೇ ನೋಡ್ಕೊಳೋದು, ನಮಗೆ ತಗೋಲ್ಸೋದು, ಇದೇ ಇಷ್ಟ ಆಗತ್ತೈತಿ. ಅಷ್ಟೊಂದೇನು ನನಗೆ ಇಂಟ್ರೆಸ್ಟ್ ಆಗ್ತಾಯಿಲ್ಲ ಇವಾಗ ಹೊರಗಡೆ ಹೋಗೋಕ್ಕೆ. ನೋಡೋಣ, ನಮಗೆ ತನ್ನ ಸ್ಕೂಲ್ ಏನಾದರೂ ರಜೆ ಕೊಟ್ಟರೆ ಎಲ್ಲಿಗಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಆಗುತ್ತೋ ಇಲ್ಲ ಗೊತ್ತಿಲ್ಲ. ಈಗ ನೋಡಿರಿ, ನಾನು ದೇವ್ರ ಪೂಜೆ ಎಲ್ಲ ಮುಗೀತು. ಕಾಯಿ ಒಡೆದೆ, ಆಮೇಲೆ ಧೂಪ ದೀಪ ಊದಿನ ಎಲ್ಲ ಬೆಳಗಿ ದೇವ್ರ ಸ್ತೋತ್ರನ ಹೇಳ್ತಾ ಇದ್ದೀನಿ. ನಾವೇ ನೋಡಿರಿ ಖುಷಿ, ಅದು ಎಲ್ಲ ಖುಷಿಗೋಸ್ಕರನೇ ಆ ಥರ ಮಾಡ್ತಾ ಇರೋದಕ್ಕೆ. ನಾನು ಹೊಸ ಬಟ್ಟೆ ಹಾಕ್ಕೊಂಡ್ರೆ, ಡ್ರೆಸ್ ಹಾಕ್ಕೊಂಡು ವೇಲ್ ಹಾಕ್ಕೊಂಡ್ಬಿಟ್ರಂತೂ ಗೊತ್ತಾಗ್ಬಿಡುತ್ತೆ ಎಲ್ಲ ಹೊಂಟಾಳೆ ಮಮ್ಮಿ ಅನ್ನೋದು. ಆಮೇಲೆ ನೈಟಿ ಮೇಲೂ ವೇಲ್ ಹಾಕ್ಕೊಳಂಗಿಲ್ಲ ನಾನು. ನೈಟಿ ಮೇಲೆ ವೇಲ್ ಹಾಕ್ಕೊಂಡ್ರೂ ಹಾಗೆ ಖುಷಿ ಪಡ್ತಾ ಇರ್ತಾಳೆ ಆಕೆ. ಎಲ್ಲ ಗೊತ್ತಾಗುತ್ತೆ ಆಕೆಗೆ. ಬಟ್ ಮಾತಾಡೋಕೆ ಮಾತಿಲ್ಲ ಅಷ್ಟೇ, ಎಕ್ಸ್ಪ್ರೆಷನ್ ಮಾಡೋಕೆ. ಅಂಡರ್ಸ್ಟ್ಯಾಂಡ್ ಅಂತೂ ಆಗುತ್ತೆ ಆಕೆಗೆ. ಎಲ್ಲ ಒಂದೊಂದಂತೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಬಟ್ ಬಾಯಿ ಬರ್ತಾಯಿಲ್ಲ ಮಾತು ಅಷ್ಟೇ ಫ್ರೆಂಡ್ಸ್. ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿಸ್ಬಿಟ್ಟು ಈಗ ನಾಷ್ಟ ಏನಾದರೂ ಮಾಡಿದ್ರಾಯ್ತು ಅಂತ ಮಾಡ್ತಾಯಿದ್ದೀನಿ. ಶಿವರಾತ್ರಿಗೆ ನಾನು ಉಪವಾಸ ಅಂತೂ ಮಾಡಿಲ್ಲ. ಮುಂಚೆ ಎಲ್ಲ ಮಾಡ್ತಿದ್ದೆ, ಬಟ್ ಈಗ ಮಾಡೋಕ್ಕಾಗಲ್ಲ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿಬಿಡ್ತೈತೆ ನನಗೆ ಜಾಸ್ತಿ ಊಟ ಬಿಟ್ಟರೆ. ಹಾಗಾಗಿ ಬರೀ ಒಂದು ಹೊತ್ತು ತಿಂದೆ, ಮತ್ತು ರಾತ್ರಿ ಊಟ ಮಾಡ್ಕೊಂಡ್ಬಿಟ್ಟೆ ಫ್ರೆಂಡ್ಸ್. ಅಂದರೆ ಬೆಳಗ್ಗೆ ಪೂಜೆ ಆಗೋವರೆಗೂ ನಾನೇನು ಮಾಡಿದ್ದಿಲ್ಲ. ನಾನು ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋದ್ರೊಳಗೆ 1 ಗಂಟೆ ಆಯಿತು. ಪಾಪ ನವ್ಯಾಗೂ ಹಸಿವಾಗಿತ್ತು. ಮತ್ತು ಆಕೆಗೆ ಚಹಾ ಬಿಸ್ಕೆಟ್ ತಿನ್ನಿಸಿದೆ. ಪೂಜೆ ಆದ್ಗುಟ್ಲೆನ ಚಹಾ ಕಾಸಿದ್ದೆ, ಚಹಾ ಬಿಸ್ಕೆಟ್ ತಿನ್ನಿಸಿದೆ. ಉಪ್ಪಿಟ್ಟು ಮಾಡೋ ಮಟ್ಟ ತಡ್ಕೊತಾಳ ಅಂತೇಳ್ಬಿಟ್ಟು ತಿನ್ನಿಸಿ ನಾನು ಒಂದು ಸ್ವಲ್ಪ ಚಹಾ ಕುಡಿದು ಉಪ್ಪಿಟ್ಟು ಮಾಡೋಕೆ ತರಕಾರಿ ಹೆಚ್ಕೊಳಕತ್ತಿದ್ದೆ ನೋಡಿರಿ. ತಲೆ ಕೂದಲನ್ನ ಫ್ರೀಯಾಗೇ ಬಿಟ್ಟಿದ್ದೆ ಫಸ್ಟ್ ನಾನು. ಆಮೇಲೆ ಶೆಕೆಗೆ ಯಪ್ಪ ಬೇಡ ಸರಿ ಹತ್ಲಾಗ ಅಂತ ಹೇಳಿಬಿಟ್ಟು ತುರ್ಬ ಕಟ್ಕೊಂಡು ಕ್ಲಿಪ್ ಹಾಕ್ಕೊಂಬಿಟ್ಟಿನಿ ನೋಡಿರಿ. ಸೀರೆ ಉಟ್ಕೊಂಡ್ರೆ ಸ್ವಲ್ಪ ದಪ್ಪ ಕಾಣ್ತೀನಿ, ಸ್ವಲ್ಪ ಅನ್ನೋಕ್ಕೇನು ಜಾಸ್ತಿನೇ ದಪ್ಪ ಕಾಣ್ತೀನಿ. ಯಾಕಂದ್ರೆ ದಪ್ಪನ ಇದ್ದೀನಿ ನೋಡಿರಿ. ಹಾಗಾಗಿ ಒಂದಿಷ್ಟು ದಿನ ವಾಕಿಂಗ್ ಮಾಡ್ತೀನಿ, ಒಂದಿಷ್ಟು ದಿನ ವಾಕಿಂಗ್ ಮಾಡೋದು ಬಿಡ್ತೀನಿ. ಇಂಟ್ರೆಸ್ಟ್ ಬಂತಂದ್ರೆ ಮಾಡೋಕೆ ನಿಂದಿರ್ತೀನಿ, ಇಂಟ್ರೆಸ್ಟ್ ಹೋಯ್ತು ಅಂದ್ರೆ ಮಾಡೋಕೆ ಬೇಜಾರಾಗ್ಬಿಡ್ತೈತಿ. ಹಿಂಗೆ ಮಾಡ್ತೀನಿ ನೋಡಿರಿ. ಒಟ್ಟು ಕಂಟಿನ್ಯೂ ಆಗಿ ಮಾಡಬೇಕು. ಯೋಗನಾದರೂ ಮಾಡಬೇಕು, ಇಲ್ಲ ಎಕ್ಸಸೈಸ್ ಆದರೂ ಮಾಡಬೇಕು, ಇಲ್ಲ ವಾಕಿಂಗ್ ಆದರೂ ಮಾಡಬೇಕು. ಒಟ್ಟಿನಲ್ಲಿ ನಮ್ಮ ದೇಹಕ್ಕೆ ಒಂದು 25-30 ನಿಮಿಷ ನಾವು ಏನಪ್ಪ ಅಂದರೆ ಎಫರ್ಟ್ ಹಾಕಬೇಕು. ಅಂದ್ರೇ ಆರೋಗ್ಯವಾಗಿ ಚೆನ್ನಾಗಿರ್ತೀವಿ ಫ್ರೆಂಡ್ಸ್, ಆ್ಯಕ್ಟಿವ್ ಆಗಿರ್ತೀವಿ ನಾವು. ಹಾಗಾಗಿ ನೋಡೋಣ ಮುಂದೆ ಮಾಡ್ತೀನಿ. ಆದ್ರೆ ಇವಾಗ ಈರುಳ್ಳಿ ಹೆಚ್ಕೊಳಕತ್ತೀನಿ ನೋಡಿರಿ. ಆಮೇಲೆ ಶಿವರಾತ್ರಿ ಹಬ್ಬ ಸಿಂಪಲ್ಲಾಗಿ ಮಾಡಿದ್ವಿ. ಯಾಕಂದ್ರೆ ಉಪವಾಸ ಅಂದರೆ
ಅದೇ ಮಧ್ಯಾಹ್ನ ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ವಿ. ಮತ್ತು ರಾತ್ರಿ ಮಟ್ಟ ಏನೂ ತಿನ್ನಕ್ಕೆ ಹೋಗಲಿಲ್ಲ. ನಮ್ಮ ಮನೆಯವ್ರು ಹಣ್ಣೆಲ್ಲ ತೊಗೊಂಬಂದಿದ್ರು. ಖರ್ಜೂರದ ಹಣ್ಣು ಮೇನ್ ನೋಡ್ರಿ. ಈಗ ಖರ್ಜೂರದ ಹಣ್ಣು ತೊಗೊಂಬಂದಿದ್ರು. ನೋಡ್ರಿ ನಾಷ್ಟಕ್ಕೆ ಉಪ್ಪಿಟ್ಟು ರೆಡಿ ಆಯಿತು. ಟೈಮ್ ಭಾಳ ಆಗೈತೆ ಅಲ್ಲ ಇವತ್ತು ಎಲ್ಲ ಮುಗಿಸೋದ್ರೊಳಗೆ ಟೈಮ್ ಆಯ್ತು. ಚಹಾ ಕುಡಿದ್ವಿ. ಚಹಾ ಕುಡಿದು ಒಂದು 2 ಬಿಸ್ಕಿಟ್ ತಿಂದ್ಬಿಟ್ಟು ಈಗ ಉಪ್ಪಿಟ್ಟು ಮಾಡಿದೆ ನೋಡ್ರಿ. ಸ್ವಲ್ಪ ಮೆತ್ತಗೆ ಮಾಡಿ ನಾನು ಸ್ವಲ್ಪ ಹೊತ್ತು ಆಳ್ಕೋಬೇಕೀಗ. ಹೆಂಗಾಗೈತಿಪ್ಪ? ಉಪವಾಸ ರಾಣಿ ನೋಡ್ರಿ ಅಲ್ಲಿ ಈಕಿ ನೋಡ್ರಿ ಜಲ್ಡವ ಹೆಂಗ್ ತಿನ್ನಾಕುಂತಾಳ. ಮಂತ್ರ ನೋಡ್ಕೊಂಡು ಮೆಡಿಟೇಷನ್ ಓಂ ಮಂತ್ರ ಮೆಡಿಟೇಷನ್ ನೋಡಕುಂತಾಳ ಈಕಿ. ನೀನು ಮಾಡಲ್ಲ ಮೆಡಿಟೇಷನ್? ನಾವ್ಯಾ ಹೆಂಗಾಗೈತೆ? ಉಪವಾಸ ಹೋಯ್ತು ಪಾ ಉಪವಾಸ ಹೋಯ್ತು. ನೋಡ್ರಿ ಇವಾಗ ಪೂಜೆ ಹೆಂಗಾಗೈತಿ ಅಂತ ಆವಾಗಲೇ ತೋರಿಸ್ಬೇಕಾಗಿತ್ತು. ಟೈಮ್ ಆಗಿಬಿಟ್ಟಿತ್ತಲ್ಲ, ಹಾಗಾಗಿ ನಾನು ವಿಡಿಯೋ ಮಾಡ್ಕೊಂಡಿದ್ದಿಲ್ಲ. ನಮ್ಮ ಮನೆಯವ್ರು ಮಾಡ್ಯಾರ ಅಂದ್ಕೊಂಡಿದ್ದೆ, ಬಟ್ ಅವ್ರು ಮಾಡಿದ್ದೇ ಇಲ್ಲ. ಪೂಜೆ ಯಾವ ರೀತಿಯಾಗಿತ್ತು ಅಂತ ತೋರ್ಸೋಕೆ ಇವಾಗ ಮಧ್ಯಾಹ್ನ ತೋರ್ಸಾಕತ್ತೀನಿ. ದೀಪ ಇನ್ನೂ ಉರಿತಾ ಇತ್ತು ನೋಡ್ರಿ. ನಮ್ಮ ಆಸ್ಟ್ರೇಲಿಯಾ ಸಿಸ್ಟರ್ ಬಂದಿದ್ರು ನೋಡ್ರಿ. ಅವರು ಕೊಟ್ಟಿದ್ರಲ್ಲ ಬೆಳ್ಳಿದು ಕಳಶನ, ಅದನ್ನು ಅದ್ರೊಳಗೆ ನೀರು ಹಾಕಿ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡೀನಿ ಫ್ರೆಂಡ್ಸು. ನೋಡ್ಬೋದು ಎಷ್ಟು ಚಂದ ಕಾಣಕತ್ತಿತ್ತು. ನಂಗಂತೂ ಭಾಳ ಖುಷಿ ಆಗುತ್ತೆ ಅದನ್ನು ನೋಡಿದ್ರೆ. ಅಷ್ಟು ಚಂದ ಐತೆ ಅದು. ಚಿಕ್ಕದಿದ್ದರೂ ಚಕ್ಕದಾಗಿ ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್. ನೋಡ್ಬೋದು ಸಿಂಪಲ್ಲಾಗಿ ಈ ರೀತಿ ಪೂಜೆ ಮಾಡ್ಕೊಂಡೀನಿ. ದೇವರಿಗೆ ನೈವೇದ್ಯ ಅಂತ ಏನೂ ಮಾಡಿದ್ದಿಲ್ಲ. ಖರ್ಜೂರದ ಹಣ್ಣು ಮತ್ತು ಒಂದು 4 ಥರದ್ದು ಹಣ್ಣು ಎಲ್ಲ ಸೇರಿಸಿ 5 ಥರದ ಹಣ್ಣು, ಆಮೇಲೆ ಹಸಿ ಹಾಲು ಸಕ್ಕರೆ ನೈವೇದ್ಯ ಹಿಡ್ದಿದ್ದೆ ಫ್ರೆಂಡ್ಸ್. ಇಷ್ಟೆಲ್ಲ ಆಯಿತು ಪೂಜೆ. ನಮ್ಮ ನವ್ಯಾಗೂ ಕೂಡ ಸ್ನಾನ ಮಾಡಿಸಿದೆ. ಅಕ್ಕಿಗೂ ಕೂಡ ಹೊಸದು ಟೀ ಶರ್ಟ್ ಹಾಕಿ ನೋಡ್ರಿ. ನಮ್ಮ ಆಸ್ಟ್ರೇಲಿಯಾ ಸಿಸ್ಟರ್ ತಂದು ಕೊಟ್ಟಿದ್ರಲ್ಲ ಆ ಟೀ ಶರ್ಟ್ ಸ್ವಲ್ಪ ದೊಡ್ಡದಾಗಿತ್ತು. ಪರವಾಗಿಲ್ಲ, ದೊಡ್ಡದಾದ್ರೂ ಅಕ್ಕಿಗೆ ಲೂಸ್ ಆಗಿದ್ರನ್ನ ಗಾಳಿ ಚೆನ್ನಾಗಿ ಆಡುತ್ತಾ ಅಂತ ಹೇಳ್ಬಿಟ್ಟು ಚೆನ್ನಾಗೈತಿ. ಚೆನ್ನಾಗೂ ಕಾಣಿಸ್ತಾ ಇದ್ಲಕ್ಕಿ. ಹೊಸ ಟೀ ಶರ್ಟು ಹಳೆ ಪ್ಯಾಂಟು ನವ್ಯ ಅಂತ ಹೇಳಕತ್ತಿದ್ದೆ. ಅಕ್ಕಿಗೆ ಅವು ಎಲ್ಲ ಹಳೆವಾಗಿವು ಪ್ಯಾಂಟು. ಹೊಸ ಪ್ಯಾಂಟ್ ತೊಗೋಬೇಕು ಅವಕ್ಕೆ. ಈಗ ತೊಗೊಳಂಗಿಲ್ಲ ಸದ್ಯಕ್ಕೆ, ಯಾಕಂದ್ರೆ ತುಂಬ ಪ್ಯಾಂಟ್ ಅದಾವೆ ಇನ್ನೂ ಹಳೆವು. ಅವೆಲ್ಲ ಅಂದರೆ ಅವೆಲ್ಲ ಹರಿಯೋದಕ್ಕಿಂತ ಅಲ್ಲ, ಫ್ರಾಕು ಎಲ್ಲರೂ ಹೊರಗೆ ಹೋದ್ರೆ ಫ್ರಾಕ್ ಹಾಕ್ತೀನಿ. ಡ್ರೆಸ್ ಅದಾವಲ್ಲ ಅವನ್ನ ಮನ್ಯಾಗಂತೂ ನಡಿತೈತಿ. ಇಲ್ಲಿ ನೋಡ್ಬೋದು ಅಕ್ಕಿನೂ ಕೂಡ ಒಂದು ಟೀ ಶರ್ಟ್ ಹಾಕ್ಕೊಂಡಾಳ ನೋಡ್ರಿ. ಇದನ್ನು ಹಾಕ್ಕೊಂಡಾಳ ಮತ್ತು ಒಂದು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಿದ್ಲು. ಅಕ್ಕಿಗೆ ಒಂದು ಸ್ವಲ್ಪ ದೊಡ್ಡದಾಗಿತ್ತಿದು. ಅಕ್ಕಿ ತೆಳ್ಳಗನ ಅದಾಳ ನೋಡ್ರಿ. ಹಾಗಾಗಿ ಇರಲಿ, ಫ್ರೀಯಾಗಿ ಆರಾಮಾಗಿ ಲೂಸಾಗಿದ್ರನ್ನ ಚಲೋ. ತೀರ ಫಿಟ್ಟಾಗಿ ಬಟ್ಟೆ ಹಾಕ್ಕೊಳಕ್ಕೆ ಆಗೋದಿಲ್ಲ ಈ ಬೇಸ್ಗೆ ಒಳಗೆ. ಈ ರೀತಿ ಫ್ರೀಯಾಗಿರುವಂಥ ಡ್ರೆಸ್ಗಳ ಬೆಸ್ಟ್ ಅಂತ ನಾನು ಕೂಡ ಚೆನ್ನಾಗದವಂತ ಅಂದ್ಕೊಂಡೆ ಫ್ರೆಂಡ್ಸ್. ನೋಡ್ರಿ ಹಿಂಗೆ ಕಾಣಿಸ್ತಾಳೆ ನಮ್ಮ ನವಕ್ಕ. ಅದಾದ್ಮೇಲೆ ಫ್ರೆಂಡ್ಸ್ ನೋಡ್ರಿ ಸಾಯಂಕಾಲನೂ ದೀಪ ಹಚ್ಚಿದೆ ಬಂದು ನೋಡ್ರಿ. ಫಸ್ಟ್ ಇಕ್ಕಿನ ನೋಡ್ರಿ. ಎಲ್ಲದಕ್ಕೂ ಅಡ್ಡ ಬಂದುಬಿಡ್ತಾವೆ. ಹೌದಾ? ನೋಡ್ರಿ ಎಷ್ಟು ಬೆರಿಕೆದಾಳ ಅಂದ್ರೆ. ಹೌದಾ? ಸಾಯಂಕಾಲ ದೀಪ ಹಚ್ಚಿ ಎಲ್ಲ ಮಾಡಿದೆ ನೋಡ್ರಿ. ತುಪ್ಪನೂ ಇವಾಗನೂ ಹಾಕೀನಿ. ಪೂಜೆ ಹಿಂಗಾಗೈತಿ, ಚೆನ್ನಾಗೈತಿ ಪೂಜೆ. ನನಗಂತೂ ಇಷ್ಟ ಆಯ್ತು. ಏನಂತ ಹೊರಗೆ ಚಾ ಕುದಿ ಹಿಡ್ದೈತಾ?
ಸೋಸು ಇಲ್ಲದ ನೋಡ್ರಿ. ಅಯ್ಯ ಖಾಲಿ ಆಗ್ಯಾವನ ಇದ್ರನು ಬಿಸ್ಕೆಟ್ ಈಗ ಎಲ್ಲ ಇನ್ನೊಂದು ಐತಿ. ತೋರಿಸೋಣ ಮನೆ ತೋರಿಸ್ಬೇಕಂದೆ ನೀವು ಅನ್ಯಾಕೆ ಆಫ್ ಮಾಡಿದ್ವಿ, ಸಣ್ಣಗೆ ಇಡ್ಬೇಕಾಗಿತ್ತು. ಚಾಕ್ಲೇಟ್ ಜಾಸ್ತಿನೇ ಇದೆ ಅದಾಗ. ಬಿಸ್ಕೆಟ್ ಅದು ಇದು ಇಷ್ಟ ಇದು ನೋಡಿ. ನಂಗೆ ಆಮೇಲೆ ಅದು ಬ್ಯಾಗ್ ತೋರಿಸ್ಕೊಂಡು ತೊಗೊಂಬೋಗಿಲ್ಲ ನಮಿತ. ಅದು ನೆನಪಾಗಿಲ್ಲ ನನಗೆ ಅವತ್ತು ಬ್ಯಾಗ್ ತೋರ್ಸಕ್ಕೆ. ಇದು ಚಾಕೋ ಇದು ಚೆನ್ನಾಗಿರುತ್ತೆ. ಬ್ಯಾಗಾ ಕ್ಲಿಪ್ ತೋರ್ಸೈತಿ. ಬಂದವ ಈಕಿ ಬಂದವ ಇನ್ನೂ ಒಂದು ವೆನಿಟಿ ಬ್ಯಾಗ್ ತೊಗೊಂಬಂದಾರ ಫ್ರೆಂಡ್ಸ್, ಸ್ಲಿಂಗ್ ಬ್ಯಾಗ್. ಅದನ್ನು ತೋರ್ಸಕ್ಕೆ ಅವತ್ತು ನೆನಪಾಗಿಲ್ಲ ನನಗೆ. ನಡಿ ಹಾಲಿಗೆ ನಡಿ ಬಾಮ ಚಿನ್ನಿ. ಆಯ್ತು ಆಯ್ತು ಒಂದೇ ನಿಮಿಷ ಇಲ್ಲ ತೋರ್ಸು. ಇದೊಂದು ಬ್ಯಾಗ್, 2 ಜಿಪ್ ಅದಾವ. ಇಲ್ಲೊಂದು ಜಿಪ್ ಐತಿ, ಇಲ್ಲೊಂದು ಜಿಪ್. ಸಾಫ್ಟ್ ಐತಿ. ಸಾಫ್ಟ್ ಐತಿ, ಚೆನ್ನಾಗೈತಿ. ಹಾಕೋ ಅಷ್ಟೇ. ನಂಗೆ ನೋಡಿ ಎಷ್ಟು ಚಂದ ಆಗುತ್ತೆ, ಅದಕ್ಕೆ ಮ್ಯಾಚ್ ಆಗುತ್ತೆ ನೋಡು ಆ ಡ್ರೆಸ್ಸಿಗೆ. ಚಂದ ಐತಿ. ಇದೊಂದು ಬ್ಯಾಗ್ ತೊಗೊಂಬಂದಿದ್ರೆ ಅವತ್ತು ತೋರ್ಸಕ್ಕೆ ನಂಗೆ ನೆನಪೇ ಆಗಿಲ್ಲ. ಚೆನ್ನಾಗೈತಿ, ಹಾಕೋ. ಎಲ್ಲಿಗೆ ಇಲ್ಲ, ಇವತ್ತು ಶಿವರಾತ್ರಿ ಎಲ್ಲಿ ಹೋಗಿಲ್ಲ ನೋಡ್ರಿ ನಾವು. ಆವಾಗ ಸಣ್ಣರಿದ್ರೆ ಹೋಗಿದ್ವಿ ನಾವು. ಅಕ್ಕ ಸಣ್ಣಕ್ಕಿರ್ತಿದ್ಲು. ಇವತ್ತು ಅಂದರೆ ಈಗ ರಶ್ ಇರುತ್ತೆ. ಈಗೂ ಬೇರೆ ಎಕ್ಸಾಮ್. ಸೊಸಲ್ ಕೊಡುವ ಇಲ್ಲೇ ಐತೆ ನೋಡಿ, ಅಲ್ಲೈತೆ ನೋಡ್ತಾ. ರಶ್ ಬೇರೆ ಇರುತ್ತಾ, ಹಂಗಾಗಿ ಹೋಗಲಿಲ್ಲ. ಈಕಿದ್ರೆ ರಜೆ ಕೊಟ್ಟ ಮೇಲೆ ಹೋಗಿ ಬಂದ್ರಾತಂತಂದು ಸುಮ್ಮನೆ. ಎಕ್ಸಾಮ್ ಬೇರೆ ಓದಿಸ್ಬೇಕು. ನಮ್ಮ ನವಕ್ಕಾಗಿ ಯಾಕೆ ಹಿಂಗೆ ಮಾಡಾಕತ್ತಾವ? ಖುಷಿಗೇನ? ಖುಷಿ ಆಕಿಗೆ ಒಟ್ಟು ಎಲ್ಲೇ ಹೊಂಟ್ರ ಅನ್ನೋದು ಆ ಕಡೆ. ಹೌದಾ? ಏನಮ್ಮ ಏನು ಏನು ಅದು ಹೆಂಗಿಟ್ಟಿ? ಬಾ ನಾವೇ ಚಾ ಕುಡಿ ಬಾ. ಬಿಸ್ಕೆಟ್ ಖಾಲಿ ಆದವಲ್ಲ ಅವು ಮಾರಿಗೋಲ್ಡ್. ಬರೀ ಇದೆ. ಬಾ ಬರಲ್ಲ. ಬಾ. ಈ ಟೀ ಪಾಯ್ ಒಂದು ಇದನ್ನು ಮಾಡಾಕತ್ತಾಳ್ರಿ ಈಕಿ. ಹೌದಾ? ಅದನ್ನ ಎಲ್ಲಾರ ಮನ್ಗಾನ್ಸ್ಬೇಕು ಈಗ. ಟೀ ಪಾಯ್ ಅಂತ ಬಡಿಸ್ಕೊಂಡು ಬರಾಕತ್ತ. ಎಲ್ಲಿ ಹಾಕೋದು ಅದನ್ನ? ರೂಮ್ನಾಗ ಹಾಕಿಬಿಡ ನಾನು. ಅಲ್ಲಿ ಚೇರ್ ಅದಾವಲ್ಲ. ಇವು ಹೊಡಿತೀನ ಚಿನಿ? ಹೊಡಿತೀಯ? ಇವ್ವ ಎಲ್ಲಿ ಕರ್ಕೊಂಡು ಹೋಗೋಲ್ಲಿ ಅಂತ ಆಳಕಿ.